ಇದೇ ಫಸ್ಟ್ ಟೈಮ್ ನಾನು ಈ ಥರ ಪೌಚ್ ನೋಡ್ತಾ ಇರೋದು. ಅದನ್ನು ಅಪ್ಲೈ ಮಾಡಿ ನೋಡೋಣ. ವಾವ್ ವಾವ್, ನ್ಯೂಡ್ ಪಿಂಕಲ್ಲಿದೆ. ಇದು ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಇದನ್ನು ಹಚ್ಕೊಂಡ್ರೆ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಗಾಯಕಿ ರಮ್ಯಾ ಪ್ರಸನ್ನರಾವ್. ರಮ್ಯಾ ಆರ್ಟ್ ಗ್ಯಾಲರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಜುಡಿಯೋ ಮಿನಿ ಹಾಲ್ ಆ್ಯಂಡ್ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ಸುಮಾರು ಜನ ಈ ವಿಡಿಯೋ ನೋಡ್ತಿರೋರು ಜುಡಿಯೋಗೆ ಹೋಗಿರ್ತೀರಾ. ಹಾಗೇನಾದರೂ ಹೋಗಿದ್ರೆ ನಿಮಗೂ ಕೂಡ ಜುಡಿಯೋದಲ್ಲಿ ಹೋಗಿ ಶಾಪಿಂಗ್ ಮಾಡೋದು ಅಂದರೆ ಇಷ್ಟ ಅಂತಿದ್ರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಜುಡಿಯೋಗೆ ಅಂತ ಇತ್ತೀಚೆಗಷ್ಟೇ ಹೋಗಿದ್ದೆ. ಹಾಗಾಗಿ ಅಲ್ಲಿ ಒಂದಷ್ಟು ವಸ್ತುಗಳನ್ನ ನಾನು ಕೊಂಡುಕೊಂಡಿದ್ದೀನಿ. ಅದು ಯಾವ್ದು, ಅದರ ರೇಟ್ ಏನು, ಅದು ಹೇಗಿದೆ, ಪ್ರತಿಯೊಂದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ಫಸ್ಟು ನಾನು ನಿಮಗೆ ಕೆಲವು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದು ಶಿಮರ್ ಐಲೈನರ್, ಜುಡಿಯೋದ ಶಿಮರ್ ಐಲೈನರ್. ಇದು ಬಂದು ಎನ್ರಿಚ್ಡ್ ವಿತ್ ಆರ್ಗನ್ ಆಯಿಲ್, ಸ್ಮಡ್ಜ್ ಪ್ರೂಫ್, ವಾಟರ್ ಪ್ರೂಫ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದು ಬಂದು ಶಿಮರ್ ಕಾಪರ್ ಕಲರಲ್ಲಿದೆ. ನೋಡಿ, ಈ ಥರ ಕಲರಲ್ಲಿ ಬರುತ್ತೆ ನೋಡಿ, ಹೀಗಿದೆ. ಸೊ ಇದು ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ನನ್ನ ಹತ್ರ ಬ್ಲ್ಯಾಕಲ್ಲಿ ಎಲ್ಲ ಕಲರ್ಸಲ್ಲೂ ಇದೆ, ಬಟ್ ಶಿಮ್ಮರ್ ಕಾಪರ್ ಅಂದರೆ ಯಾವ ರೀತಿ ಇರ್ಬೋದು ಅಂತ ಅಂದ್ಕೊಂಡೆ. ಇನ್ನೊಂದು ಏನಂದರೆ, ಜುಡಿಯೋನಲ್ಲಿ ನಾವು ತೊಗೊಳೋದಕ್ಕೆ ಹೋಗಬೇಕಾದ್ರೆ ನಮ್ಗಲ್ಲಿ ಟ್ರಯಲ್ ಕೂಡ ಮಾಡಬಹುದು. ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ಗಳು ಕೂಡ, ನೈಲ್ ಪೇಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಆರಾಮಾಗಿ ನಾವು ಟ್ರಯಲ್ ಇರುತ್ತೆ, ಅಲ್ಲಿ ನೋಡಿಬಿಟ್ಟು ಆ ಕಲರ್ ಇಷ್ಟ ಆದರೆ ನಾವು ಪರ್ಚೇಸ್ ಮಾಡಬಹುದು. ಅದೊಂದು ತುಂಬಾ ನನಗೆ ಖುಷಿ ಆಯಿತು ಜುಡಿಯೋನಲ್ಲಿ. ಫೈನಲಿ ಓಪನ್ ಆಯಿತು ನೋಡಿ, ಈ ರೀತಿ ಇದೆ ಕಲರ್, ನಿಮ್ಗೆ ಗೊತ್ತಾಗ್ತಿರ್ಬೋದು. ತುಂಬಾ ಚೆನ್ನಾಗಿದೆ. ಡಾರ್ಕ್ ಕಾಫಿ ಬ್ರೌನ್ನಲ್ಲಿದೆ ಅಂತ ಹೇಳ್ಬೋದು. ಶಿಮ್ಮರ್ ಐಲೈನರ್ ಇದು. ನಾನು ಇದನ್ನು ಹಚ್ಚಿ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಈ ಒಂದು ಇದೇನಿದೆ, ಆ ಟಿಪ್ ಏನಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ರಷ್ ಏನಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನು ಅಪ್ಲೈ ಮಾಡಿ ನೋಡೋಣ. ವಾವ್ ವಾವ್, ನೋಡಿ ಸೂಪರ್ ಆಗಿದೆ. ಇದನ್ನು ಹಚ್ಕೊಂಡಾಗಂತೂ ಸಕ್ಕದಾಗಿ ಕಾಣಿಸುತ್ತೆ. ತುಂಬ ಇಷ್ಟ ಆಯಿತು ನನಗೆ. ಈ ಶೇಡ್ ನನ್ನ ಹತ್ರ ಖಂಡಿತ ಇರಲಿಲ್ಲ. ಸ್ನಫ್ ಕಲರಲ್ಲಿದೆ. ಇದು ತುಂಬಾ ಶೈನಿಂಗ್ ಕಾಣಿಸ್ತಿದೆ, ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ ಅಷ್ಟಾಗಿ ನಿಮಗೆ, ಬಟ್ ತುಂಬ ಚೆನ್ನಾಗಿದೆ. ಒಳ್ಳೆ ಶೈನಿಂಗ್ ಬರ್ತಾ ಇದೆ. ಕಾಪರ್ ಕಲರಲ್ಲೇ ಬಂದಿದೆ. ಸೊ ಸೂಪರ್ ಆಗಿದೆ. ಇದರ ಒಂದು ಬ್ರಷ್ ಕೂಡ ಒಂದು ತುಂಬ ಶಾರ್ಪ್ ಆಗಿರೋದ್ರಿಂದ ನೀಟಾಗಿ ವಿಂಗ್ ಥರ ಎಲ್ಲ ನಾವು, ವಿಂಗ್ ಐಲೈನರ್ ಥರ ಎಲ್ಲ ನಾವು ಮಾಡ್ಕೊಳ್ಬೋದು. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಇದರ ಬೆಲೆ ಬಂದು 99 ರೂಪೀಸ್, ಜಸ್ಟ್ 99 ರೂಪೀಸ್. ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಅಂತ ನನಗನ್ಸುತ್ತೆ ಇದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಹೇಗೆ ಕಾಣುತ್ತೆ ಮೇಕಪ್ಪಲ್ಲಿ, ಇದನ್ನು ಐಲೈನರ್ ಆಗಿ ಯೂಸ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಯಾವುದಾದ್ರೂ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲೇ ಆಗಿರ್ಬೋದು, ಯಾವುದಾದ್ರು ಒಂದು ಮೇಕಪ್ ವಿಡಿಯೋ, ಜುಡಿಯೋ ಮೇಕಪ್ ಅಂತಲೇ ಒಂದು ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಇವಾಗ. ಸೊ ಒಂದು ಜುಡಿಯೋ ಪ್ರಾಡಕ್ಟ್ಸ್ಗಳನ್ನ ಉಪಯೋಗಿಸಿ ಹೇಗೆ ಮೇಕಪ್ ಮಾಡ್ಕೊಳ್ಬಹುದು ಅಂತ ನೋಡೋಣ ನೆಕ್ಸ್ಟು. ಓಕೆನಾ? ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮಸ್ಕರಾ. ಇದು ವಾಲ್ಯೂಮೈಸಿಂಗ್ ಆ್ಯಂಡ್ ಲೆಂಥನಿಂಗ್ ಮಸ್ಕರಾ, ವಾಟರ್ ರೆಸಿಸ್ಟೆಂಟ್ ಅಂತ ಇದೆ. ಹಾಗೆಯೇ ಇದು ಕೂಡ ಸೇಮ್ ಅದೇ ಥರ ಪ್ಯಾಕೇಜ್ ಎಲ್ಲ ಸೇಮ್ ಇದೆ, ಅದೇ ಥರನೇ ನೋಡಿ, ಈ ಥರನೇ ಬರುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ಇದು ತುಂಬಾ ಬೇಗ ಓಪನ್ ಆಯಿತು.
ನೋಡಿ ಈ ಥರ ಇದೆ. ಟ್ರಾವೆಲ್ ಫ್ರೆಂಡ್ಲಿ ಅಂತಲೂ ಕೂಡ ಹೇಳ್ಬೋದು. ಇದರ ಪ್ಯಾಕೇಜಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಈಗ ಐಲೈನರ್ ಆಗಿರ್ಬೋದು, ಮಸ್ಕರ್ ಆಗಿರ್ಬೋದು, ಎಲ್ಲ ಇಷ್ಟು ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಟ್ರಾವೆಲ್ಗೆ ಹೇಳಿ ಮಾಡಿಸ್ತಂಥ ಸೈಜ್ ಇದು ಅಂತ ನನಗನ್ಸುತ್ತೆ. ಜೊತೆಗೆ ನೋಡಿ, ವಾ, ತುಂಬ ಚೆನ್ನಾಗಿದೆ. ಬ್ರಷ್ ತುಂಬ ಥಿಕ್ಕಾಗಿದೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋಣ, ಇದನ್ನು ಸುಮ್ಮನೆ ಅಪ್ಲೈ ಮಾಡಿ ನೋಡ್ತೀನಿ ಇಲ್ಲೇ. ಹತ್ತುತ್ತಾನೆ ಇಲ್ಲ, ಲೈಟಾಗಿ ಹತ್ತುತ್ತೆ ಅನಿಸುತ್ತೆ. ನೋಡಿ ಈ ಥರ. ಹಾಂ ಹೌದು, ಈಗ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಿದೆ ಇದು. ಸೊ ಜುಡಿಯೋ ಮೇಕಪ್ಪಲ್ಲಿ ನಾನು ಇದನ್ನೆಲ್ಲ ಅಪ್ಲೈ ಮಾಡಿ ತೋರಿಸ್ತೀನಿ. ಹಾಗೆ ಇದರ ರೇಟ್ ಬಂದು 199 ರುಪೀಸ್. ಇದು ಐಲೈನರ್ಗಿಂತ ಮಸ್ಕರ ಕಾಸ್ಟ್ಲಿ ಇದೆ. 199, 200 ಅಂತಲೇ ಅಂದ್ಕೊಳ್ಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಬಂದು 2 ಲಿಪ್ಸ್ಟಿಕ್ಸ್ನ ನಾನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಇದೆ. ಸೇಮ್ ಇದೆಲ್ಲನೂ ಜುಡಿಯೋ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ವೈಟ್ ಕಲರಲ್ಲೇ ಬರುತ್ತೆ. ಸೊ ಇದ್ರ ಪ್ಯಾಕೇಜಿಂಗ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿ. ಸೊ ಫಸ್ಟ್ ಇದನ್ನು ನಾವು ನೋಡೋಣ ಈಗ. ಈ ಶೇಡ್ ಬಂದು ಕ್ರೀಮ್ ಬ್ಲಷ್ ನ್ಯೂಡ್ N02 ಅಂತ ಇದೆ. ಸೊ ಇದು ಹೇಗಿದೆ ಅಂತ ನೋಡೋಣ. ನೋಡಿ ಈ ರೀತಿ. ವಾವ್, ಈ ಕಲರ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ನ್ಯೂಡ್ ಪಿಂಕಲ್ಲಿದೆ ಇದು. ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇದನ್ನು ಹಚ್ಕೊಂಡ್ರೆ ಒಂದು ಒಳ್ಳೆ ನ್ಯಾಚುರಲ್ ಆಗಿ ಕಾಣೋವಂಥ ಲುಕ್ನ ನಾವು ಇದನ್ನು ಹಚ್ಕೊಳ್ಳೋದ್ರ ಮೂಲಕ ಪಡ್ಕೊಳ್ಬಹುದು. ಸೊ ನೋಡಿ ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಕ್ಯಾಮ್ರಾದಲ್ಲಿ ಇನ್ನೂ ಒಂಚೂರು ಲೈಟ್ ಕಾಣಿಸ್ತಿದೆ, ಬಟ್ ಇನ್ನೊಂದು ಚೂರು ಪಿಂಕ್ ಇದೆ, ಸ್ವಲ್ಪ ಡಾರ್ಕ್ ಆಗಿದೆ ಪಿಂಕ್ ಅಂತ ಹೇಳ್ಬಹುದು. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ತುಂಬ ನ್ಯಾಚುರಲಾಗಿ ಕಾಣೋವಂಥ ಪಿಂಕ್ ಇದು. ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ತುಂಬ ಹೆವಿ ಪಾರ್ಟಿ ವೇರೆಲ್ಲ ಹಾಕ್ಕೊಂಡಾಗ ಈ ಲಿಪ್ಸ್ಟಿಕ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಸೊ ಇದು ಬಂದು ರೇಟ್ ನೋಡಿದ್ರೆ ಇದು 99 ರುಪೀಸ್. ಜಸ್ಟ್ 99 ರುಪೀಸ್ಗೆ ಒಳ್ಳೆ ಕ್ವಾಲಿಟಿಯ ಒಂದು ಲಿಪ್ಸ್ಟಿಕ್ ನಮಗೆ ಜುಡಿಯೋನಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್ ಯಾವ ಕಲರ್ ಇದೆ ಅಂತ ನೋಡೋಣ. ನೆಕ್ಸ್ಟ್ ಲಿಪ್ಸ್ಟಿಕ್ಕು ಕೂಡ ಇದು ಬಂದು ಮ್ಯಾಟ್ ರೆಡ್ ಹಾಟ್ R04 ಅಂತ. ನೋಡಿ ಓಪನ್ ಮಾಡಿ ನೋಡೋಣ. ಇದು ಕೂಡ ಸೇಮ್ 99 ರುಪೀಸೇ. ನೋಡಿ ತುಂಬಾ ಒಂಥರ ಮೆರೂನಿಶ್ ರೆಡ್ಡಲ್ಲಿದೆ ಇದು. ಈ ಶೇಡ್ ನನಗೆ ತುಂಬ ಇಷ್ಟ ಆಯಿತು. ಇಂಡಿಯನ್ ಸ್ಕಿನ್ ಟೋನ್ಗಂತೂ ಸಕ್ಕತ್ತಾಗಿ ಕಾಣುತ್ತೆ. ಅದರಲ್ಲೂ ಸ್ವಲ್ಪ ಡಸ್ಕಿ ಸ್ಕಿನ್ ಟೋನ್ ಆಗಿರ್ಬೋದು, ಅಥವಾ ಜಾಸ್ತಿ ಒಂದು ಸ್ವಲ್ಪ ಕಲರ್ ಕಡಿಮೆ ಇರೋರು ಇರಬಹುದು, ಅಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಪಾರ್ಟಿಗೆ ಹೇಳಿ ಮಾಡಿಸಿದಂಥ ಲಿಪ್ಸ್ಟಿಕ್ ಶೇಡ್ ಇದು. ಸೊ ಈ ಒಂದು ಕಲರ್ ಹೇಗಿದೆ ಅಂತ ನೋಡಿ. ಅಲ್ಲಿ ಆ್ಯಕ್ಚುಲಿ ಲೈಟ್ ರೆಡ್ ಕಾಣಿಸ್ತಾ ಇದೆ. ನಿಜ ಹೇಳಬೇಕಂದ್ರೆ ಇದು ಮೆರೂನಿಶ್ ರೆಡ್ ಇದೆ ಇದು ಕಲರು. ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಸೊ ಇದನ್ನು ಹಾಕಿ ನೋಡೋಣ. ವಾವ್, ಪಕ್ಕಾ ಮ್ಯಾಟ್ ಇದೆ. ತುಂಬ ಸ್ಮೂತಾಗಿ ಇದನ್ನು ಅಪ್ಲೈ ಮಾಡಬಹುದು. ತುಂಬ ಚೆನ್ನಾಗಿದೆ ಕಲರ್. ನೋಡಿ ನಿಜವಾಗ್ಲೂ ಒಂದು ಬ್ಲ್ಯಾಕ್ ಗೌನ್ ಏನಾದರೂ ಹಾಕ್ಕೊಂಡು ಈ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಸಖತ್ತಾಗಿರುತ್ತೆ.
ನನಗಂತೂ ಈ ಶೇಡ್ ತುಂಬ ಇಷ್ಟ ಆಯಿತು. ಸೊ ಇದನ್ನೆಲ್ಲ ನಾವು ಜುಡಿಯೋ, ನಾನು ಆಗಲೇ ಹೇಳಿದಾಗೆ ಜುಡಿಯೋ ಮೇಕಪ್ ವಿಡಿಯೋದಲ್ಲಿ ಇದನ್ನೆಲ್ಲ ಹಚ್ಚಿ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ. ನೆಕ್ಸ್ಟ್ ಬಂದು ಜುಡಿಯೋ ಅವರ ಮೇಕಪ್ ಬ್ಲೆಂಡರ್ ತೊಗೊಂಡಿದ್ದೀನಿ. ನೋಡಿ ಈ ಥರ ಇದೆ. ಇದನ್ನು ಕೂಡ ಓಪನ್ ಮಾಡಿ ನೋಡೋಣ. ನೋಡಿ ಇದು ಜಿಪ್ಲಾಕ್ ಕವರಲ್ಲಿದೆ. ಸೊ ಆರಾಮಾಗಿ ನಾವು ಇದರಲ್ಲೇ ಇಟ್ಕೊಳ್ಬಹುದು. ಲ್ಯಾವೆಂಡರ್ ಮತ್ತು ವೈಟ್ ಕಾಂಬಿನೇಷನ್ನಲ್ಲಿ ಈ ಒಂದು ಬ್ಯೂಟಿ ಬ್ಲೆಂಡರ್ನ ಮಾಡಿದ್ದಾರೆ. ತುಂಬ ಸ್ಮೂತಾಗಿದೆ. ಸೊ ಮೇಕಪ್ನ ನಾವೀಗ ಫೌಂಡೇಶನ್ ಎಲ್ಲ ಹಚ್ಚುವಾಗ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಖಂಡಿತವಾಗ್ಲೂ ಇದನ್ನು ಈ ಥರ ಮುಟ್ತಾ ಇದ್ರೇ ಗೊತ್ತಾಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ನಿಮ್ಗೆ ಗೊತ್ತಾಗ್ಬೋದು. ಸೊ ಇದನ್ನು ನಾವು ವೆಟ್ಟಾಗಿ ನಾವು ಯೂಸ್ ಮಾಡುವಾಗ ಇದು ಇನ್ನೂ ಚೆನ್ನಾಗಿ ಇನ್ನೂ ಸಾಫ್ಟ್ ಆಗುತ್ತೆ. ಸೊ ಮೇಕಪ್ ತುಂಬ ಚೆನ್ನಾಗಿ ಕೂರುತ್ತೆ. ಹಾಗಾಗಿ ಫೌಂಡೇಶನನ್ನು ಅಪ್ಲೈ ಮಾಡೋದಕ್ಕೆ ಇದಂತೂ ತುಂಬ ಚೆನ್ನಾಗಿದೆ. ಇನ್ನು ಇದರ ಪ್ರೈಸ್ ಬಂದು 79 ರುಪೀಸ್, ಜಸ್ಟ್ 79 ರುಪೀಸ್. ತುಂಬ ಚೆನ್ನಾಗಿದೆ. ಇದರ ಕ್ವಾಲಿಟಿ ಬಂದು ನನಗೆ ತುಂಬ ಇಷ್ಟ. ಈ ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಮೇಕಪ್ ರಿಮೂವರ್ ಇಲ್ಲದೆ ಇದ್ದರೆ ಹೇಗೆ? ಸೊ ಮೇಕಪ್ ರಿಮೂವರ್ ಕೂಡ ನಾನು ಒಂದು ಚಿಕ್ಕದು ಯಾವುದಾದ್ರೂ ತೊಗೊಳ್ಬೇಕು ಅಂತ ಇದ್ದೆ, ಯಾಕೆಂದರೆ ಟ್ರಾವೆಲ್ಗೆಲ್ಲ ಬೇಕಾಗುತ್ತೆ, ಟ್ರಾವೆಲ್ ಸೈಜಲ್ಲಿ ಬೇಕು ಅಂತ ಹೇಳಿ. ಹಾಗಾಗಿ ನಾನು ಈ ಸತಿ ಜುಡಿಯೋಗೆ ಹೋದಾಗ ಈ ಒಂದು ಮೈಸೆಲಾರ್ ವಾಟರ್ ನನಗೆ ಕಾಣಿಸ್ತು. ಎನ್ರಿಚ್ಡ್ ವಿತ್ ವಿಚ್ ಹ್ಯಾಸಲ್ ಎಕ್ಸ್ಟ್ರಾಕ್ಟ್ ಅಂತ ಕೂಡ ಇದೆ. ನೋಡಿ ಈ ರೀತಿ ತುಂಬ ಚೆನ್ನಾಗಿದೆ. ಚಿಕ್ಕ ಬಾಟಲ್ ಇದು. ಸೊ ಟ್ರಾವೆಲ್ ಫ್ರೆಂಡ್ಲಿ ಆಗಿದೆ. ಹಾಗೆಯೇ ಯಾವುದೇ ರೀತಿ ಲೀಕ್ ಆಗೋದಿಲ್ಲ. ಯಾಕೆ ಅಂತಂದರೆ ಇದ್ರದ್ದು ಪ್ಯಾಕೇಜಿಂಗ್ ಅಷ್ಟು ಚೆನ್ನಾಗಿದೆ. ನೋಡಿ ಇದ್ರ ಕ್ಯಾಪಲ್ಲಿ ಈ ರೀತಿ ತುಂಬ ಚೆನ್ನಾಗಿ ಲಾಕ್ ಆಗುತ್ತೆ. ಸೊ ಯಾವುದೇ ರೀತಿ ಲೀಕ್ ಆಗ್ಬೋದು ಅನ್ನುವಂಥ ಟೆನ್ಷನ್ ಏನೂ ಇಟ್ಕೊಳ್ಳೋ ಅಂಥದ್ದೇ ಇಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಸೊ ಈ ಮೈಸೆಲಾರ್ ವಾಟರ್ನ ಯೂಸ್ ಮಾಡಿ ನಮ್ಮ ಮೇಕಪ್ನ ಆರಾಮಾಗಿ ರಿಮೂವ್ ಮಾಡ್ಬೋದು. ಸೊ ಇದನ್ನು ಕೂಡ ನಾನು ಮುಂದೆ ಜುಡಿಯೋ ಮೇಕಪ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದರ ಪ್ರೈಸ್ ಬಂದು 99 ರುಪೀಸ್. ಇದು ಲಿಪ್ಸ್ಟಿಕ್ಸ್ ಎಲ್ಲನೂ ಕೂಡ 99 ರುಪೀಸ್. ಸೊ ತುಂಬಾ ಇಷ್ಟ ಆಯಿತು ನನಗೆ. ಇದಕ್ಕೆ 99 ರುಪೀಸ್ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಯೂಸ್ ಮಾಡಿದ್ಮೇಲೆ ಹೇಳ್ಬೋದು ಇನ್ನೂ ಕರೆಕ್ಟಾಗಿ ಕೊಡ್ಬೋದಾ ಇಲ್ವಾ ಅಂತ, ಯಾಕೆಂದರೆ ಮೇಕಪ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನಾನು ಫಸ್ಟ್ ಟೈಮ್ ಇದನ್ನು ತೊಗೊಂಡಿರೋದು. ಸೊ ನೋಡೋಣ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಮುಂದೆ ನಾವು ತಿಳ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಬಂದು ನೇಲ್ ಪೇಂಟ್ಸ್. ತುಂಬಾ ಇದೆ ಜುಡಿಯೋದಲ್ಲಿ ನೇಲ್ ಪೇಂಟ್ಸ್. ಅದು ಕೂಡ ಟ್ರಯಲ್ಗೆ ಅಂತ ಇಟ್ಟಿರ್ತಾರೆ ಸುಮಾರು. ಅದನ್ನೆಲ್ಲ ನೀವು ಹಚ್ಕೊಂಡು ಬೇಕಾದ್ರೆ ನೋಡಿ ನಿಮ್ಗೆ ಆ ಕಲರ್ ಇಷ್ಟ ಆದರೆ ನೇಲ್ ಪೇಂಟ್ಸ್ನ ನೀವು ಕೊಂಡ್ಕೊಳ್ಬಹುದು. ನಾನು ಒಂದು 4 ನೇಲ್ ಪೇಂಟ್ಸ್ನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಬಂದು ನೋಡಿ, ತುಂಬ ಚೆನ್ನಾಗಿದೆ ಇದು ಕಲರ್. ಯಾಕೆ ಅಂತಂದರೆ ಶಿಮರಿ ಇದೆ, ನಿಮಗೆ ಕಾಣಿಸ್ತಾ ಇದೆ. ಹಾಗೆಯೇ ಇದು ಬಂದು ಮೆರೂನ್ ಬ್ರೌನ್ ಎರಡು ಮಿಕ್ಸ್ ಆದರೆ ಯಾವ ರೀತಿ ಕಲರ್ ಇರುತ್ತೋ ಆ ರೀತಿ ಇದೆ. ಬಟ್ ಅಲ್ಲಿ ಸ್ವಲ್ಪ ಆರೆಂಜ್ ಶೇಡಲ್ಲಿ ಕಾಣಿಸ್ತಿರೋ ಹಾಗಿದೆ. ಬಟ್ ನಿಜ ಹೇಳಬೇಕಂದ್ರೆ ಮೆರೂನ್ ಮತ್ತು ಡಾರ್ಕ್ ಬ್ರೌನ್ ಎರಡು ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಆ ಕಲರಲ್ಲಿ ಇದಿದೆ. ತುಂಬ ಚೆನ್ನಾಗಿದೆ ಇದನ್ನು ಕೂಡ. ಸೊ ಡಿಫ್ರೆಂಟ್ ಆಗಿರೋವಂಥ ರೇರ್ ಕಲರ್ ಅಂತ ನನಗನ್ನಿಸ್ತು, ಹಾಗಾಗಿ ನಾನು ಇದನ್ನು ತಗೊಂಡೆ. ನಾನು ಹಚ್ಚಿರೋದು ಇದೇ ಕಲರ್ ಅನಿಸುತ್ತೆ. ಕರೆಕ್ಟ್. ನೋಡಿ ನಾನು ಹಚ್ಚಿದ್ದೀನಿ, ಬಟ್ ಇದೀಗಾಗಲೇ ಲೈಟಾಗಿ ಹೋಗಿದೆ. ಜಸ್ಟ್ 2 ಶೇಡ್ಸ್ ಅಷ್ಟೇ ಹಚ್ಚಿರೋದು ನಾನು. ಇನ್ನೊಂದು ಶೇಡ್ ಹಾಕಿದ್ರೆ ಸೇಮ್ ಇದೇ ಕಲರ್ ಬರುತ್ತೆ. ಪ್ರೈಸ್ ಬಂದು 79 ರುಪೀಸ್. ಇದರ ನೈಲ್ ಪೇಂಟ್ ಪ್ರೈಸ್ ಬಂದು 79 ರುಪೀಸ್. ನೆಕ್ಸ್ಟ್ ಶೇಡ್ ಬಂದು ಜೆಲ್ ಫಿನಿಶ್ ಅಂತ ಕೊಟ್ಟಿದ್ದಾರೆ ಜುಡಿಯೋದು. ಕ್ಯಾಮ್ರಾದಲ್ಲಿ ಸ್ವಲ್ಪ ಲೈಟ್ ಕಲರ್ ಕಾಣ್ತಾ ಇದೆ, ಬಟ್ ಇದು ಡಾರ್ಕ್ ಮೆರೂನ್ ಕಲರ್ ಇದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದೆಲ್ಲ ಫುಲ್ ಕಲರ್ ಚೇಂಜ್ ಕಾಣಿಸ್ತಿದೆ. ಸಾರಿ, ಇದರಲ್ಲಿ ನಾನು ಏನಾದರೂ ಒಂದು ನೇಲ್ ಆರ್ಟ್ ಮಾಡ್ತೀನಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಕಾಣೋ ಹಾಗೆ ನಾನು ನೀಟಾಗೆ ಈ ಒಂದು ನೇಲ್ ಪೇಂಟ್ನ ತೋರಿಸ್ತೀನಿ. ಓಕೆನಾ? ನೋಡಿ ಈ ರೀತಿ ಇದೆ. ಗ್ಲಾಸ್ ಬಾಟಲಲ್ಲಿ ಬರುತ್ತೆ. ಸೊ ಜೆಲ್ ಫಿನಿಶ್ ಅಂತ ಇದೆ ಅಂದರೆ ಇದು ಜೆಲ್ ನೈಲ್ ಪಾಲಿಷ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಕಲರ್ ಮಾತ್ರ. ಡಾರ್ಕ್ ಮೆರೂನ್ ಇದೆ. ಸೊ
ನೋಡಿ ಈ ರೀತಿ ತುಂಬ ಈ ಕಲರಂತೂ ನನಗೆ ಈ ಬಾಟಲ್ ನೋಡ್ತಾನೆ ಫಸ್ಟ್ ತೆಗೆದು ಇಟ್ಕೊಂಡೆ ನಾನು ಆ ಥರ. ಇನ್ನು ನೆಕ್ಸ್ಟ್ ಬಂದು ನೋಡಿ ನ್ಯೂಡ್ ಪಿಂಕ್ ಅಂತ ಹೇಳ್ಬೋದು. ಇದು ಕೂಡ ರಿಯಲ್ ಆಗಿ ನೋಡೋದಕ್ಕೆ ಇನ್ನೊಂದು ಚೂರು ಡಾರ್ಕ್ ಇದೆ. ಓಕೆ, ಈಗ ಅಲ್ಲೇನು ಪಿಂಕ್ ಕಾಣಿಸಿದೆ ಅದಕ್ಕಿಂತ ಒಂದು ಪಟ್ಟು ಡಾರ್ಕ್ ಜಾಸ್ತಿ ಇದೆ. ಸೊ ಇದು ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ನೈಲ್ಸ್ಗೆ ಅಂತ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡೆ. ತುಂಬ ಚೆನ್ನಾಗಿದೆ ನೋಡಿ, ನ್ಯಾಚುರಲ್ ಪಿಂಕ್ ಅಂತ ಹೇಳ್ಬೋದು, ನ್ಯೂಡ್ ಪಿಂಕ್ ಅಂತ ಕೂಡ ಹೇಳ್ಬೋದು. ಸೊ ಈ ಕಲರ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ನೋಡಿ ಈ ರೀತಿ. ನೆಕ್ಸ್ಟ್ ನೈಲ್ ಪೇಂಟ್ ಬಂದು ಇದಂತೂ ತುಂಬ ಡಿಫ್ರೆಂಟ್ ಆಗಿದೆ. ಯಾಕೆ ಅಂತಂದರೆ ಇದನ್ನು ನಾವು ಯಾವುದೇ ನೈಲ್ ಪಾಲಿಷ್ ಹಚ್ಕೊಳ್ಳಿ ಅದ್ರ ಮೇಲೆ ಇದನ್ನು ಒಂದು ಕೋಟ್ ಹಾಕಿದ್ರೆ ಸಾಕು, ಸಖತ್ತಾಗಿ ಕಾಣಿಸುತ್ತೆ. ಸೊ ಪಾರ್ಟಿ ವೇರ್ ನೈಲ್ ಪಾಲಿಷ್ ಅಂತ ಹೇಳ್ಬೋದು. ನೋಡಿ ಈ ರೀತಿ ಇದೆ. ಸೊ ಈ ನೈಲ್ ಪೇಂಟ್ ಬಂದು ಈ ಕ್ಲಿಯರ್ ನೈಲ್ ಪಾಲಿಷ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸಣ್ಣ ಸಣ್ಣ ಈ ಸಿಲ್ವರ್ ಪೇಪರ್ಸ್ನೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಹುದು. ನೋಡಿ ತುಂಬಾ ಚೆನ್ನಾಗಿದೆ ಇದು. ಇದನ್ನು ನೀವು ಯಾವುದೇ ಒಂದು ರೆಡ್ ನೈಲ್ ಪಾಲಿಷ್ ಆಗಿರ್ಬೋದು, ಪಿಂಕ್, ಬ್ಲೂ ಯಾವುದಕ್ಕಾದರೂ ಇದನ್ನು ಒಂದೇ ಒಂದು ಕೋಟ್ ಹಾಕಿದ್ರೆ ಸಾಕು, ತುಂಬಾ ಒಂಥರ ಪಾರ್ಟಿ ಲುಕ್ನ ನಾವು ಇದರಿಂದ ಕ್ರಿಯೇಟ್ ಮಾಡಬಹುದು. ಸೊ ನೇಲ್ ಆರ್ಟ್ಗೂ ಕೂಡ ಇದನ್ನು ಉಪಯೋಗಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ತುಂಬ ಕಲರ್ಸ್ ಎಲ್ಲ ಇತ್ತು, ಒಂಥರ ಪಿಕಾಕ್ ಬ್ಲೂ ಆ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಇದಾದರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಇದನ್ನು ತೊಗೊಂಡೆ. ನೋಡಿ ಈ ರೀತಿ ಇದೆ. ಜೊತೆಗೆ ಕೆಳಗೆ ನೋಡಿ ಪುಟ್ಟ ಪುಟ್ಟ ಬಾಲ್ಸ್ ಹಾಕಿದ್ದಾರೆ. ಒಂಥರ ಗೊತ್ತಾಗಿ ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಿದೆ ನೋಡಿ ಅಲ್ಲಿ ಕ್ಯಾಮ್ರಾದಲ್ಲಿ ಈ ರೀತಿ ಹಾಕಿದ್ದಾರೆ. ಸೊ ಇದನ್ನು ಶೇಕ್ ಮಾಡಿದಾಗ ನೀಟಾಗಿ ಅದು ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಆ ರೀತಿ ಹಾಕಿದ್ದಾರೆ. ಸೊ ಇದು ತುಂಬಾ ಚೆನ್ನಾಗಿದೆ, ಇದು ನನಗೆ ಸಖತ್ ಇಷ್ಟ ಆಯಿತು. ಇದರ ಒಂದು ಪ್ರೈಸ್ ಬಂದು ಸೇಮ್ 79 ಇದಕ್ಕೂ ಕೂಡ. ಸೊ ಇದಿಷ್ಟು ನೈಲ್ ಪೇಂಟ್ಸ್ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಹೇರ್ ಆಕ್ಸೆಸರೀಸ್ನ ತೊಗೊಂಡಿದ್ದೀನಿ. ಅದರಲ್ಲಿ ಬಂದು ನೋಡಿ ಜುಡಿಯೋದಲ್ಲಿ ಈ ರೀತಿ ಗ್ಲಿಟರಲ್ಲಿರೋ ಅಂಥ ಎಲಾಸ್ಟಿಕ್ ಬ್ಯಾಂಡ್ಸ್ ಅಂತ ಹೇಳ್ಬೋದು. ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ ಇದು. ಒಂಥರ ನಮಗೆ ಒಂಥರ ಪೋನಿ ಎಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಯಾಕೆ ಅಂತಂದರೆ ಇದು ಯಾವುದೇ ರೀತಿ ಕೂದಲೆಲ್ಲ ಸಿಕ್ಕಾಕೊಳ್ಳೋದಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದನ್ನು ನಾವು ಪಾರ್ಟಿಗೆಲ್ಲರೂ ಹೋಗ್ತೀವಿ ಅಂತಂದ್ರೂ ಕೂಡ ಇದರಿಂದ ನಾವು ಹೇರ್ ಸ್ಟೈಲ್ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಗ್ಲಿಟರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಜೊತೆಗೆ ಎಷ್ಟೊಂದು ಕಲರ್ಸ್ ಇದೆ, ಲ್ಯಾವೆಂಡರ್, ಪಿಂಕ್, ಹಾಗೆಯೇ ಡಾರ್ಕ್ ಪಿಂಕ್, ಜೊತೆಗೆ ಲೈಟ್ ಪಿಂಕ್, ಬ್ಲೂ ಈ ರೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇದಿಷ್ಟೂ ಕೂಡ ಸುಮಾರಿದೆ, ಒಂದೊಂದು ಕಲರ್ಸು ಕೂಡ 4 ಬರುತ್ತೆ ನೋಡಿ ಈ ರೀತಿ. ಇದರ ಒಂದು ಪ್ರೈಸ್ ಬಂದು 79 rupees. ನೆಕ್ಸ್ಟ್ ಇದೇ ರೀತಿ ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನನಗಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು ತುಂಬಾ ಯೂಸ್ ಆಗ್ತಾ ಇರುತ್ತೆ ಹೇರ್ ಬ್ಯಾಂಡ್ಸ್ ಎಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದೀವಿ. ಇದು ಕೂಡ 79 rupees. ಇದು ಸಿಂಪಲ್ ಆಗಿದೆ ನೋಡಿ, ಈ ರೀತಿ ಒಂದು ಹಾರ್ಟ್ ಥರ ಕೊಟ್ಟಿದ್ದಾರೆ. ಲೈಟ್ ಆರೆಂಜ್, ಬ್ಲೂ, ಕ್ರೀಮ್ ಕಲರ್, ಲೈಟ್ ಪಿಂಕ್, ಗ್ರೀನ್, ಹಾಗೆಯೇ ಗ್ರೇ ಅಂತ ಹೇಳ್ಬೋದು, ಒಂಥರ ಬ್ರೌನಿಷ್ ಗ್ರೇ ಇದು. ಸೊ ಇದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ. ಇದು ಕೂಡ 79 rupees. ಇನ್ನು ನೆಕ್ಸ್ಟ್ ಬಂದು ಇದು ತುಂಬ ದಿವಸದಿಂದ ನಾನು ಹುಡುಕ್ತಿದ್ದೆ, ಈ ರೀತಿ ಇರೋವಂಥ ಈಗ ಸುಜಾತ ಹೇರ್ ಪಿನ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಗೋಲ್ಡ್ ಕಲರ್ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ, ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂದರೆ, ಅದು ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು. ಜೊತೆಗೆ ಇದರ ಪ್ರೈಸ್ ಬಂದು ಕೂಡ 79 rupees. ತುಂಬಾ ಒಳ್ಳೆ ಕ್ವಾಲಿಟಿ, ತುಂಬ ನಂಗೆ ಇಷ್ಟ ಆಯಿತು ಇದ್ರದ್ದು. ಗೋಲ್ಡ್ ಕಲರಲ್ಲಿ ಇರೋದ್ರಿಂದ ನಾವು ತುಂಬ ಚೆನ್ನಾಗಿ ಯಾವುದಾದ್ರೂ ಫಂಕ್ಷನ್ಗಳಿಗೆಲ್ಲ ಇದನ್ನು ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಹೇರ್ ಸ್ಟೈಲ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ತೊಗೊಂಡು ನೆಕ್ಸ್ಟ್ ಬಂದು ಹೇರ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಇದೆ. ಇದರಲ್ಲೂ ಕೂಡ ತುಂಬ ಕಲರ್ಸ್ ಇತ್ತು. ನಾನು ಇದರಲ್ಲಿ ಒಂಥರ ಗ್ರೀನ್ ಮತ್ತು ಬ್ಲೂ ಶೇಡಲ್ಲಿರೋವಂಥದ್ದನ್ನು ತೊಗೊಂಡಿದ್ದೀನಿ. ಇದು ಬಂದು 79 rupees. ಮ್ಯಾಟ್ ಫಿನಿಷಲ್ಲಿದೆ ನೋಡಿ, ಈ ರೀತಿ ಇದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಸ್ಪಾಂಜ್, ಇದು ಮೇಕಪ್ ಸ್ಪಾಂಜ್ ನೋಡಿ, ಇದು ಕೂಡ 79 rupees.
ಬ್ಲ್ಯಾಕ್ ಕಲರಲ್ಲಿ ವೈಟ್ ಕಲರಲ್ಲೂ ಇದ್ದಿದ್ದು ನೆನಪು ನನಗೆ. ಇದು ಕೂಡ ಜಿಪ್ ಕವರಲ್ಲಿ ಬರುತ್ತೆ. ಸೊ ಇದರಲ್ಲೇ ನಾವು ಸ್ಟೋರ್ ಮಾಡಿ ಇಡಬಹುದು. ನೋಡಿ ಈ ರೀತಿ ಇದೆ. 2 ಪೀಸಸ್ ಬರುತ್ತೆ. ಸೊ 79ಗೆ 2 ಪೀಸಸ್ ಬರೋದು ನಿಜವಲ್ಲೂ ನನಗೆ ಕೊಡ್ಬೋದು ಅನಿಸ್ತು, ಯಾಕೆಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಪೌಡರ್ ಪಫ್ ನೋಡಿ, ವೆಲ್ವೆಟ್ಟಲ್ಲಿದೆ. ಇದು ತುಂಬ ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ಸೊ ತುಂಬ ಚೆನ್ನಾಗಿ ಇದನ್ನು ಈ ರೀತಿ ಹಾಕ್ಕೊಂಡು ನಾವು ನೀಟಾಗಿ ಮೇಕಪ್ ಮಾಡ್ಕೊಳ್ಬೋದು. ಈ ಕಾರ್ನರ್ಗೆಲ್ಲ ನೋಡಿ ಈ ಥರ ಹಿಂಗೆ ಯೂಸ್ ಮಾಡಬಹುದು. ಹಾಗೆ ಇದೆಲ್ಲ ನಾವು ಈ ರೀತಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ಜುಡಿಯೋದ ಈ ಒಂದು ಪೌಡರ್ ಪಫ್ ನೋಡಿ, ಇಲ್ಲೇ ಇದೆ ಪೌಡರ್ ಪಫ್ ಅಂತ. ಸೊ 2 ಪೀಸಸ್. ಇನ್ನು ನೆಕ್ಸ್ಟ್ ಬಂದು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಮೇಕಪ್ ಪೌಚ್ ಅಂತೂ ಬೇಕೇ ಬೇಕಲ್ವಾ. ಸೊ ನಾನು ಅದನ್ನು ಕೂಡ 2 ತೊಗೊಂಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದು ಈ ರೀತಿ ಇರೋವಂಥ ಮೇಕಪ್ ಪೌಚ್. ಇದು ಮೇಕಪ್ ಪ್ರಾಡಕ್ಟ್ಸ್ ಆದ್ರೂ ಇಟ್ಕೊಳ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆದ್ರೂ ಇಟ್ಕೊಳ್ಬೋದು, ಅಥವಾ ಯಾವುದಾದ್ರೂ ಜ್ಯುವೆಲ್ರಿಗಳನ್ನಾದರೂ ನಾವಿಲ್ಲಿ ಇಡ್ಬೋದು. ಅಷ್ಟು ಚೆನ್ನಾಗಿದೆ. ಇದು ಕಲರ್ ನೋಡಿ ತುಂಬ ನಂಗೆ ಇಷ್ಟ ಆಯಿತು. ಇದು ಬ್ರೈಟ್ ಪಿಂಕಲ್ಲಿ ಶೈನಿಂಗ್ ಇದೆ ನೋಡಿ. ಮೆಟೀರಿಯಲ್ ಬಂದು ಒಂಥರ ಲೆದರ್ ಥರ ಇದೆ, ತುಂಬ ಚೆನ್ನಾಗಿದೆ. ನಿಮಗೆ ಕಾಣಿಸ್ತಿರ್ಬೋದು ಲೆದರ್ ನೋಡಿ, ಲೆದರ್ ಥರ. ಸೊ ನೋಡಿ ಈ ಥರ ಇಷ್ಟು ದೊಡ್ಡದಾಗಿದೆ. ಸೊ ಸುಮಾರು ಮೇಕಪ್ ಪ್ರಾಡಕ್ಟ್ಸ್ಗಳು ಇದರಲ್ಲಿ ಹಿಡಿಸುತ್ತೆ. ಒಳಗೆ ನೋಡಿ ಈ ರೀತಿ ಇದೆ ನೋಡಿ. ಒಳಗೂ ಕೂಡ ಲೈನಿಂಗ್ ತುಂಬ ಚೆನ್ನಾಗಿದೆ. ವಾಟರ್ ಪ್ರೂಫ್ ಮೆಟೀರಿಯಲ್ ಇದು. ಸೊ ಯಾವುದೇ ರೀತಿ ಅಕಸ್ಮಾತ್ ನೀರು ಬಿದ್ದರೂ ಕೂಡ ಏನೂ ಇದಕ್ಕೆ ಯಾವುದೇ ರೀತಿ ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ನಾವು ಟ್ರಾವೆಲ್ಗೆಲ್ಲ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹೆಣ್ಮಕ್ಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟು ಅಗಲ ಇದೆ ನೋಡಿ, ಎಷ್ಟೊಂದು ಪ್ರಾಡಕ್ಟ್ಸ್ನ ಇದರಲ್ಲಿ ಇಟ್ಕೊಳ್ಬಹುದು. ಇನ್ನು ಇದರ ಪ್ರೈಸ್ ಬಂದು ಇಲ್ಲಿ ಟ್ಯಾಗು ಮಿಸ್ ಆಗಿದೆ. ಸೊ ಎಷ್ಟು ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಇದೇ ರೀತಿ ಇನ್ನೊಂದು ಮೇಕಪ್ ಪೌಚ್ ತೊಗೊಂಡಿದ್ದೀನಿ ನೋಡಿ. ಹಾಲೋಗ್ರಾಫಿಕ್ ಅಂತ ಹೇಳ್ತಾರಲ್ಲ ಆ ರೀತಿ. ಎಷ್ಟು ಕಲರ್ಸು ಹೆಂಗೆ ಕಾಣಿಸ್ತಿದೆ, ಎಷ್ಟು ಒಂಥರ ರಿಚ್ ಆಗಿ ಕಾಣಿಸ್ತಾ ಇದೆ. ತುಂಬಾ ನನಗೆ ಇದು ಇಷ್ಟ ಆಯಿತು. ಸೊ ನೋಡಿದ ತಕ್ಷಣ ಇದಂತೂ ನನಗೆ ಟ್ರಾವೆಲ್ಗಂತೂ ತುಂಬ ನನಗೆ ಈ ಥರ ಶೇಪಲ್ಲಿ ಇರೋವಂಥದ್ದು ತುಂಬ ಇಷ್ಟ. ಯಾಕೆಂದರೆ ತುಂಬ ಐಟಮ್ಸ್ ಇದರಲ್ಲಿ ಹಿಡಿಸುತ್ತೆ. ಜೊತೆಗೆ ಅದು ಹೇಗೆ ನಾವು ಇಟ್ಟಿರ್ತೀವೋ ಅದೇ ರೀತಿ ನಿಂತ್ಕೊಳ್ಳೋದಕ್ಕೂ ಕೂಡ ಈ ಥರ ಇರೋ ಶೇಪಲ್ಲಿರೋವಂಥ ಪೌಚಸ್ಸು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದು ಕೂಡ ಫಸ್ಟ್ ಇದ್ರ ಪ್ರೈಸ್ ನೋಡ್ಬಿಡೋಣ. ಹಾಂ ನೋಡಿ, ಇದರ ಪ್ರೈಸ್ ಬಂದು 199 ಅಷ್ಟೇ. ಆರಾಮಾಗಿ ಕೊಡ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಜೊತೆಗೆ ಇದೊಂದು ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು ಇದು. ಹಾಗೆ ಇದು ಮೆಟೀರಿಯಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅದಕ್ಕಿಂತ ಇದು ಥಿಕ್ಕಾಗಿದೆ, ತುಂಬಾ ಥಿಕ್ಕಾಗಿದೆ. ನಿಮಗೆ ಇಲ್ಲಿ ಗೊತ್ತಾಗ್ತಿರ್ಬೋದು, ಒಂಥರ ಪ್ಲಾಸ್ಟಿಕ್ ಟೈಪ್ ಥರ. ತುಂಬಾ ನನಗೆ ಇದು ಇಷ್ಟ ಆಯಿತು ನೋಡಿ. ಒಳಗೂ ಕೂಡ ಲೈನಿಂಗ್ ಬಟ್ಟೆ ಕೂಡ ವಾಟರ್ ಪ್ರೂಫ್ ಲೈನಿಂಗ್ ಬಟ್ಟೆನೇ ಕೊಟ್ಟಿದ್ದಾರೆ ನೋಡಿ ಈ ರೀತಿ. ಹಾಗೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಸುಮಾರು ಇಲ್ಲಿ ಐಟಮ್ಸ್ನ ಇಟ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲೊಂದು ಹೌದು ನೋಡಿ, ಇಲ್ಲೊಂದು ಪುಟ್ಟ ಪಾಕೆಟ್ ಕೊಟ್ಟಿದ್ದಾರೆ. ಇಲ್ಲೇನಾದರೂ ನಾವು ಸಣ್ಣ ಪುಟ್ಟ ಲಿಪ್ಸ್ಟಿಕ್ಸು ಆ ಥರ ಪುಟ್ಟದು ಏನಾದರೂ ಇರುತ್ತಲ್ಲ ಅಂಥದ್ದು ಕ್ಲಿಪ್ಸ್, ಹೇರ್ ಕ್ಲಿಪ್ಸ್, ಅದನ್ನೆಲ್ಲನೂ ಕೂಡ ಇಲ್ಲಿ ನಾವು ನೀಟಾಗಿ ಇಟ್ಕೊಳ್ಬಹುದು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನಿಜವೂ ಈ ಐಡಿಯಾ ನಂಗೆ ತುಂಬ ಇಷ್ಟ ಆಯಿತು. ಇದೇ ಫಸ್ಟ್ ಟೈಮ್ ನಾನು ಈ ಥರ ಪೌಚ್ ನೋಡ್ತಾ ಇರೋದು. ಇಲ್ಲಿರೋದು ಬೀಳದೇ ಇರೋದಕ್ಕೆ, ಐಟಮ್ಸ್ ಎಲ್ಲ ಬೀಳದೇ ಇರೋದಕ್ಕೆ ಅಂತ ಇಲ್ಲಿ ಲಾಕ್ ಮಾಡೋದಕ್ಕೆ ಹಾಕಿದ್ದಾರೆ. ಬಟ್ ಇಲ್ಲೂ ಹಾಕಿದ್ದಾರೆ. ಯಾಕೆ ಅಂದರೆ ಆ ಥರ ಎಲ್ಲ ನಾವು ಪುಟ್ಟ ಥಿಂಗ್ಸ್ನೆಲ್ಲ ಇಟ್ಕೊಳ್ಬೋದು. ಹೇರ್ ಪಿನ್ ಆ ಥರದ್ದೆಲ್ಲ ಇಟ್ಕೊಳ್ಬೋದು, ಸೇಫ್ಟಿ ಪಿನ್ಸ್ ಆ ಥರದ್ದೆಲ್ಲ. ಅದಕ್ಕೂ ಇದೆಯಾ ನೋಡೋಣ ಇರಿ. ಇಲ್ಲ ಇದು ಅಷ್ಟೇ ಇರೋದು, ಇದಷ್ಟೇ ಪ್ಲೈನ್ ಇದು. ಬಟ್ ಇದು ಮಾತ್ರ ಆ ರೀತಿ ಇದೆ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ಆ್ಯಕ್ಚುಲಿ ನಾನು ಒಳಗಡೆ ಒಂದು ಪಾಕೆಟ್ ಇರೋದು ನನಗೆ ಅಲ್ಲಿ ನೋಡಿದಾಗ ನಂಗೆ ಗೊತ್ತಾಗಿರಲಿಲ್ಲ. ಸೊ ಇದು ಕೂಡ ನನಗೆ ಸಖತ್ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಇದಿಷ್ಟು ಮೇಕಪ್ಗೆ ಸಂಬಂಧಪಟ್ಟಿದ್ದು, ಹೇರಿಗೆ ಸಂಬಂಧಪಟ್ಟಂಥ ವಸ್ತುಗಳಾಗಿತ್ತು. ಇನ್ನು ನೆಕ್ಸ್ಟ್ ಬಂದು ನಾನೀಗ ಬಟ್ಟೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.